ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಗನ್ಮ್ಯಾನ್ಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಸಿಐಡಿ ಅಧಿಕಾರಿಗಳು. ಬಂಧಿತ ಮೂವರು ಖಾಸಗಿ ಗನ್ಮ್ಯಾನ್ಗಳಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ಬಾಯ್ಬಿಡಿಸಿದ್ದಾರೆ. ಫೈರಿಂಗ್ ಮಾಡಿದ ಸನ್ನಿವೇಶ ಹಿನ್ನೆಲೆ ಆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಬಂಧಿತರಿಂದ ಹೇಳಿಕೆಯನ್ನು ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ರಾಜಶೇಖರ್ನ ಗುರಿಯಾಗಿಸಿ ಫೈರಿಂಗ್ ನಡೆಸಿಲ್ಲ ಅಂತ ಆರೋಪಿಗಳು ಹೇಳಿದ್ದಾರೆ. ಗನ್ ಲೈಸೆನ್ಸ್ ಕುರಿತು ಜಮ್ಮು ಕಾಶ್ಮೀರಕ್ಕೆ ವರದಿಯನ್ನು ಕಳುಹಿಸಿದ್ದಾರೆ ಸಿಐಡಿಯವರು. ಘಟನಾ ಸ್ಥಳದಲ್ಲಿ ಸಿಕ್ಕ ಗುಂಡುಗಳ ಕುರಿತು ತನಿಖೆ ಕೂಡ ಆಗ್ತಾ ಇದೆ. ಗನ್ಮ್ಯಾನ್ಗಳ ಹೇಳಿಕೆ ಆಧರಿಸಿ ಮತ್ತಷ್ಟು ಜನರ ವಿಚಾರಣೆ ಕೂಡ ನಡೆದಿದೆ. ಪ್ರಕರಣದ ಮೂಲ ಜಾಡ್ ಹಿಡಿದು ತನಿಖೆಯನ್ನು ಸಿಐಡಿಯವರು ಚುರುಕುಗೊಳಿಸಿದ್ದಾರೆ. ಗನ್ಮ್ಯಾನ್ಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಿಟ್ಟರು. ಆ ಟೈಮ್ನಲ್ಲಿ ಈ ರಾಜಶೇಖರ್ ಏನಿದ್ದಾನೆ, ಸತ್ತೋದಂಥ ಕಾಂಗ್ರೆಸ್ನ ಕಾರ್ಯಕರ್ತ, ಅವನೇನೋ ಎಸಿತಾನೆ, ಕಲ್ಲನೋ ಬಾಟಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಸಿತಾನೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆ. ಆ ಟೈಮಲ್ಲಿ ಲಾಠಿ ಏಟು ಬೀಳುತ್ತೆ ಅವನಿಗೆ. ಲಾಠಿ ಏಟು ಬಿಡಿದ ಸಂದರ್ಭದಲ್ಲಿ ಆತ ಓಡಿ ಬರುವಂಥ ಪ್ರಯತ್ನವನ್ನು ಮಾಡ್ತಾನೆ, ಪೊಲೀಸರನ್ನು ತಪ್ಪಿಸ್ಕೊಳ್ತಾನೆ. ಆ ಟೈಮ್ನಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಡಿಯೋದಲ್ಲಿ ತೋರಿಸ್ತಿರೋದು ಡೈರೆಕ್ಟಾಗಿ ಅವನು ಬೆನ್ನ ಹಿಂದೆನೇ ಹೋಗಿ ಶೂಟ್ ಮಾಡೋಂಗೆ ಕಾಣಿಸುತ್ತೆ. ಇದಿನ್ನೂ ತನಿಖೆಯಿಂದ ಅಧಿಕೃತವಾಗಿ ಗೊತ್ತಾಗಿಲ್ಲ, FSL ವರದಿ ಬರಬೇಕು. ಆದರೆ ಅವ್ರು ಹೇಳಿರೋ ಪ್ರಕಾರ ಇದು ಡೈರೆಕ್ಟಾಗಿ ಫೈರ್ ಮಾಡ್ತಾನೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಮತ್ತು ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದ್ದಾವೆ. ಹಾಗಾಗಿನೇ ಮಿಸ್ಫೈರ್ ಮಾಡಿದ್ದ ಅಥವಾ ಬೇಕು ಅಂತಲೇ ಹೊಡೆದಿದ್ದ, ನಿಮಗೆ ಹೊಡೆಯೋಕ್ಕೆ ಯಾರು ಹೇಳಿದ್ದು ಗುಂಡನ್ನು, ಮತ್ತು ಲೈಸೆನ್ಸ್ ಬಗ್ಗೆ ಜಮ್ಮು ಕಾಶ್ಮೀರಕ್ಕೂ ಕೂಡ ವರದಿಯನ್ನು ಕಳಿಸಿದ್ದಾರೆ. ಯಾಕಂದರೆ ಇವರು ಟರ್ಬೈನ್ ಹಾಕ್ಕೊಂಡಿದ್ರಲ್ಲ, ಇವರೆಲ್ಲ ಪಂಜಾಬ್ ಮೂಲದವ್ರು ಆಗಿರ್ತಾರೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಈ ಗುಂಡಿನ ಟ್ರೈನಿಂಗ್ ಆದಂಥವ್ರು ಭಾಳ, ಅಲ್ಲಿ ಲೈಸೆನ್ಸ್ ಗುಂಡಿಟ್ಕೊಂಡು ಅಂದರೆ ಬಂದೂಕು ಇಟ್ಕೊಂಡು ಓಡಾಡೋಂಥವ್ರು ಜಾಸ್ತಿ. ಅಲ್ಲಿ ಅವ್ರನ್ನ ಇವರು ಅಂಗರಕ್ಷಕರನ್ನಾಗಿ ನೇಮಕ ಮಾಡಿಕೊಂಡಿದ್ದರು, ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರು. ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು, CID ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಗನ್ ಏನಿದೆ, ಯಾವ ಗನ್ನಿಂದ ಅದು ಫೈರ್ ಆಗಿರೋದು, ಶಾರ್ಟ್ ಗನ್ನ ಅಥವಾ ನಾರ್ಮಲ್ಲು ರಿವಾಲ್ವರಿಂದ ಶೂಟ್ ಮಾಡಿದ್ದ, ಇದೆಲ್ಲ ಪ್ರಶ್ನೆಗಳನ್ನು ಕೂಡ ಅವ್ರಿಗೆ ಕೇಳ್ತಾ ಇದ್ದಾರೆ. ಅವರು ಕೂಡ ಅಸಮರ್ಪಕವಾಗಿ ಉತ್ತರ ಕೊಡ್ತಾ ಇದ್ದಾರಂತೆ. ಯಾವುದಕ್ಕೂ ಕೂಡ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಸತ್ಯ ಗೊತ್ತಾಗಬೇಕಾಗಿರೋದು ಯಾರ ಗುಂಡಿಂದ, ಯಾರ ಒಂದು ಗನ್ನಿಂದ ಗುಂಡು ಫೈರ್ ಆಯಿತು ಅಂತೇಳಿ. ಸತ್ಯ ಎಲ್ರಿಗೂ ಗೊತ್ತಿದೆ ರೀ, ಆದರೆ ಕಾನೂನು ಮೂಲಕ ಅದು ಗೊತ್ತಾಗಬೇಕಲ್ವಾ. ಈಗ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಫೈರ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇಲ್ಲಿ ಅಧಿಕೃತವಾದಂಥ ಮಾಹಿತಿಗಳು ಕೂಡ ಪೊಲೀಸ್ ಮೂಲಗಳಿಂದ ಬರಬೇಕಾಗಿದೆ. ಇನ್ನು ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBIಗೆ ನೀಡುವಂತೆ ಆಗ್ರಹ ಮಾಡ್ತಾ ಇದ್ದಾರೆ BJP ನಾಯಕರು. ಇದಕ್ಕೆ ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. CBIಗೆ ವಹಿಸಿ ಎಂದು ಕೇಳುವ ನೈತಿಕತೆ BJPಗೆ ಎಲ್ಲಿದೆ ರೀ? ನೈತಿಕತೆ ಕಳ್ಕೊಂಡಿದ್ದಾರೆ. CBI ಯಾಕೆ ಕೊಡಬೇಕು? ಇದು ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಮಾಡಿದ್ದಾರೆ. ನಾನು 7-8 ಕೇಸ್ಗಳನ್ನು CBI ಕೊಟ್ಟಿದ್ದೇನೆ, ಒಂದೇ ಒಂದು ಕೇಸ್ನ BJP CBI ಕೊಟ್ಟಿದ್ದಾರೆ, ಅವರು ಏನು ನಮಗೆ ಪಾಠ ಮಾಡೋದು ಅಂತ ಹೇಳಿ BJP ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. BJP ಅವರು ಮೊದಲು ಹೇಳಿ ಅವರು ಯಾವ ಕೇಸ್ನ CBI ಕೊಟ್ಟಿದ್ದಾರೆ ಮೊದಲು ಅವ್ರು ಹೇಳ್ಬೇಕು. ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ, ಅವ್ರ ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನ CBI ಕೊಟ್ಟಿದ್ದಾರೆ ಯಾವ್ದಾದ್ರು ಕೇಸ್ನ, ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಲಿಕ್ಕೆ? ಯಾವ ಕಾರಣಕ್ಕೆ ಪದೇ ಪದೇ CBI ಅಂತಾರೆ ಸರ್ ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲಾ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡಿದ್ವಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಯಾವ್ದಾದ್ರು ಒಂದು ಕೇಸು ಕೊಟ್ಟಿರ್ತಕ್ಕಂಥದ್ದು ತೋರಿಸ್ಲಿ. ನಾನ್ ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನ, ಸುಮಾರು 7-8 ಕೇಸ್ಗಳನ್ನ CBI ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದ್ದಾರಾ? ಜನಾರ್ದನ್ ರೆಡ್ಡಿಯದ್ದು ಗೂಂಡಾ ಸಂಸ್ಕೃತಿ. ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಯಾವ ಸಂಸ್ಕಾರಗಳು ಇಲ್ಲ. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ. ಈ ಹಿಂದೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಜಾಗ ಕೊಡಲಿಲ್ಲ ಅವರು. ಕೊನೆಗೆ ನಾವು ದೇವಸ್ಥಾನದಲ್ಲಿ ನಿಂತ್ಕೊಂಡು ಪ್ರಚಾರ ಮಾಡಿದ್ವಿ. ಇಂತಹ ಜನಾರ್ದನ್ ರೆಡ್ಡಿ ನಮಗೆ ಪಾಠ ಮಾಡ್ತಾರಾ ಅಂಥೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿದ್ರಲ್ವಾ, ಆವಾಗ ತೊಡೆ ತಟ್ಟಿ ಸವಾಲು ಹಾಕಿದ್ರು, ರೆಡ್ಡಿ ಬಳ್ಳಾರಿಗೆ ಬರ್ತೀನಿ ತಾಕತ್ತಿದ್ರೆ ತಡಿ ಅಂತೇಳಿ. ಅದಾದ ಮೇಲೆ ಪಾದಯಾತ್ರೆನೂ ಕೂಡ ಮಾಡಿದರು. ಬಳ್ಳಾರಿ ಟು ಬೆಂಗಳೂರು ಸಿಕ್ಕಾಪಟ್ಟೆ ಅವ್ರಿಗೆ ವರ್ಚಸ್ಸನ್ನು ತಂದು ಕೊಡ್ತು ಸಿದ್ದರಾಮಯ್ಯನವ್ರಿಗೆ. ಅವರು ಮುಖ್ಯಮಂತ್ರಿ ಕೂಡ ಆದರು. ಅದಾದಮೇಲೆ ರೆಡ್ಡಿ ಜೈಲಿಗೆ ಹೋದರು. ತಾಕತ್ತಿದ್ರೆ ಬಳ್ಳಾರಿಗೆ ಬಾ ರೆಡ್ಡಿ ಅಂಥೇಳಿ ಸವಾಲು ಕೂಡ ಸಿದ್ದರಾಮಯ್ಯನವರು ಹಾಕಿದರು. ಹಾಗಾಗಿನೇ ಇದು ಮೊದಲಿಂದನೂ ಅಲ್ಲ, ರೆಡ್ಡಿ ಮತ್ತು
ಸಿದ್ದರಾಮಯ್ಯನವರ ನಡುವಿನ ವಾಕ್ಸಮರಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಜೆಪಿ ಅವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು ಬರ್ದಿದ್ದದು? ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು? ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂಸ್ಕೃತಿ ಸರಿ ಇಲ್ಲ, ಅವ್ರಿಗೆ ಗೂಂಡಾಗಿರಿ ಮಾಡ್ತಾ ಇದ್ದವ್ರು ಅವರು. ಅವರಿಂದ ನಾವು ಪಾಠ ಕಲಿಬೇಕಾ? ಈಗ